ದಿವಂಗತ ರಾಜೀವ್ ಗಾಂಧಿಯವರ ಪುಣ್ಯ ಸ್ಮರಣೆ ಹಾಗೂ ಅವರ ಕಾಲಾವಧಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ದೇಶಕ್ಕೆ ಮಾಡಿರುವಂತಹ ಮಹತ್ ಕಾರ್ಯಗಳನ್ನು ಸ್ಮರಿಸುವ ನಿಟ್ಟಿನಲ್ಲಿ ಮತ್ತು ತುರ್ತು ಸಂದರ್ಭದಲ್ಲಿ ಮಾಡಿದ ನಿರ್ಧಾರಗಳು ಸೇರಿದಂತೆ ದೇಶದ ಅಭಿವೃದ್ಧಿಯನ್ನು ನೆನೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಳೆದ 15 ವರ್ಷಗಳಿಂದ ದಿವಂಗತ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಾರಿಯೂ ಸಹ ಶ್ರೀ ಪೆರಂಬದೂರಿನಿಂದ ನವದೆಹಲಿಯವರೆಗೆ ಸುಮಾರು 3,000 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರ ಸಹ 11 ದಿನಗಳ ಕಾಲ ವಿವಿಧ ರಾಜ್ಯಗಳಲ್ಲಿ ಸಂಚರಿಸಿ ಅಂತಿಮವಾಗಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಯವರಿಗೆ ಜ್ಯೋತಿ ಹಸ್ತಾಂತರಿಸಲಾಗುತ್ತದೆ. ಈ ಮೂಲಕ ದೇಶದ ರಾಜ್ಯದ ಜನತೆಗೆ ರಾಜೀವ್ ಗಾಂಧಿ ಹಾಗೂ ಕಾಂಗ್ರೆಸ್ ಪಕ್ಷ ಮಾಡಿರುವ ಕೆಲಸ ಕಾರ್ಯಗಳ ಬಗ್ಗೆ ತಿಳಿ ಹೇಳುವ ಹಾಗೂ ಅಭಿವೃದ್ಧಿ ಕೆಲಸಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಈ ಒಂದು ಜ್ಯೋತಿ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಡುಗೋಡಿಯ ಮಾಜಿ ಪಾಲಿಕೆ ಸದಸ್ಯ ಮೋಹನ್ ಅವರು ಹೇಳಿದರು. ಈ ಜ್ಯೋತಿ ಯಾತ್ರೆಯ ಸಂದರ್ಭದಲ್ಲಿ ಜ್ಯೋತಿಯನ್ನು ಆಡುಗೋಡಿಯಲ್ಲಿ ಸ್ವೀಕಾರ ಮಾಡಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಹಾಗೂ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬರಲಾಗುತ್ತೆ ಹಾಗೂ ರಾಜೀವ್ ಗಾಂಧಿಯವರನ್ನು ನೆನೆಯುವ ನಿಟ್ಟಿನಲ್ಲಿ ಈ ಒಂದು ಮಹತ್ತರವಾದಂಥ ಕೆಲಸ ಕಾರ್ಯವನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಸುಮಾರು 15 ವರ್ಷಗಳಿಂದ ನಡೆಸಿಕೊಂಡು ಬರಲಾಗುತ್ತದೆ ಎಂದು ಇದೇ ವೇಳೆ ತಿಳಿಸಿದರು. ಈ ಒಂದು ಜ್ಯೋತಿ ಯಾತ್ರೆಯ ಸ್ವೀಕಾರ ವೇಳೆಯಲ್ಲಿ ಆಡುಗೋಡಿಯ ಹಾಗೂ BTM ಲೇಔಟ್ನ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಈ ಒಂದು ಜ್ಯೋತಿ ಸ್ವೀಕಾರ ಮಾಡುವ ಸನ್ನಿವೇಶದಲ್ಲಿ ಭಾಗಿಯಾಗಿ ಉಪಸ್ಥಿತರಿದ್ದರೆಂದು ಇದೇ ವೇಳೆ ಅವರು ತಿಳಿಸಿದರು. ಈ ಒಂದು ಜ್ಯೋತಿ ಯಾತ್ರೆಯಲ್ಲಿ ಮುರುಗಣ್ಣವರು ಸೇರಿದಂತೆ ಜ್ಯೋತಿ ಯಾತ್ರೆಯ ಸದಸ್ಯರು, ಅಧ್ಯಕ್ಷರು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿರುವುದನ್ನು ನೋಡಬಹುದಾಗಿದೆ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ 82ನೇ ಜನ್ಮ ದಿನಾಚರಣೆ ಅಂಗವಾಗಿ ಹಾಗೂ ರಾಜೀವ್ ಸಂದೇಶ ಯಾತ್ರೆ 92ರಲ್ಲಿ ಪ್ರಾರಂಭವಾದಂಥ ಬೆಂಗಳೂರಿನಲ್ಲಿ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರು, ಸನ್ಮಾನ್ಯ ಹರಿಪ್ರಸಾದ್ ಅವರು, ನಾವು ಆಡುಗೋಡಿಯಲ್ಲಿ ಪ್ರಾರಂಭವಾದಂಥ ಈ ಸಂದೇಶ ಯಾತ್ರೆ ಇವತ್ತು 2026 35 ವರ್ಷಗಳ ಕಾಲ ಸತತವಾಗಿ ಅಂದು ಪ್ರಕಾಶಂ ಅವರು ಈ ಯಾತ್ರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ರು. ಈಗ ನಮ್ಮ ಅಧ್ಯಕ್ಷರಾದಂಥ ದೊರೆಯವರು ಅವರ ಅಕಾಲಿಕ ಮರಣ ನಂತರ ದೊರೆಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಶ್ರೀ ಪೆರಂಬೂರಿನಿಂದ ಇಲ್ಲಿ ನಮ್ಮ ಎಲ್ಲ ಹಲವಾರು ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಅಧ್ಯಕ್ಷರುಗಳ ಮುಖಾಂತರ ಹಾಗೆ ಕರ್ನಾಟಕದ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರುಗಳು ಅವರ ಕೈ ಸೇರುತ್ತೆ. ಸನ್ಮಾನ್ಯ ರಾಮಲಿಂಗಡಿಯವರು ಹಸ್ತಾಂತರ ಮಾಡಿ ಬೆಳಗ್ಗೆ 8:15 ಗಂಟೆಗೆ ಈ ಒಂದು ರಾಜೀವ್ ಸಂದೇಶ ಯಾತ್ರೆಯನ್ನು ಹಸ್ತಾಂತರ ಮಾಡಿ ಹರಿಪ್ರಸಾದ್ ಅವರ ಕೈಗೆ ಮತ್ತು DK ಶಿವಕುಮಾರ್ ಅವರ ಕೈಗೆ, ಮುಖ್ಯಮಂತ್ರಿಗಳ ಕೈಗೆ 20ಕ್ಕೆ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಕೈ ಸೇರುತ್ತೆ. ಇದರ ಉದ್ದೇಶ ಇಷ್ಟೇ, ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದ ನಂತರ ಅನೇಕ ಬದಲಾವಣೆಗಳು ದೇಶದಲ್ಲಿ ತಗೊಂಬಂದರು. 18 ವಯಸ್ಸವರಿಗೆ ಮತದಾನ ಹಕ್ಕು ತಂದುಕೊಟ್ರು. IT BT ದೇಶದಲ್ಲಿ ಉದ್ಯೋಗ ಕ್ರಾಂತಿ ಸೃಷ್ಟಿ ಮಾಡಿಕೊಟ್ರು. ದೇಶದಲ್ಲಿ ಭಾರತನ ವಿಶ್ವದ ಭೂಪಟದಲ್ಲಿ ಎಲ್ಲರೂ ಗುರುತಿಸೋ ರೀತಿಯಲ್ಲಿ ಒಂದು ನಾಯಕತ್ವ ವಹಿಸಿಕೊಂಡು ದಿಟ್ಟ ಹೆಜ್ಜೆಯನ್ನು ಇಟ್ಕೊಂಡ್ರು. ಹಾಗೆ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಇರಾಕ್ ಅಲ್ಲಿ 8 ವರ್ಷಗಳ ಯುದ್ಧ ನಡೀತಾ ಇರೋ ಸಂದರ್ಭದಲ್ಲಿ ಅದರ ಮಧ್ಯಸ್ಥಿಕೆ ವಹಿಸಿಕೊಂಡು ಯುದ್ಧನ ನಿಲ್ಲಿಸಿದ್ರು.
ವಿಶ್ವದ ಶಾಂತಿ ದೂತರು, ಮಹಾನ್ ವ್ಯಕ್ತಿಗಳು. ಇವರು ನಮ್ಮ ದೇಶದ ಅತ್ಯಂತ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು, ಭಾರತದ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು. ಹಲವಾರು ಬದಲಾವಣೆಗಳನ್ನ ತಗೊಂಬಂದು ಸಂವಿಧಾನವನ್ನ ಗೌರವಿಸಕ್ಕೆ ನಮ್ಮ ಭಾರತದ ಅತ್ಯಂತ ಎಲ್ಲ ಶ್ರೇಷ್ಠ ಜನಗಳಿಗೆ ಒಂದು ಬದಲಾವಣೆಯನ್ನು ತಗೊಂಬಂದು ಅದಕ್ಕೆ ವಿಶೇಷವಾದಂತ ಅಂಬೇಡ್ಕರ್ ಅವರ ಚಿಂತನೆಗೆ ಗೌರವ ತಂದುಕೊಟ್ಟಂತವರು ಸನ್ಮಾನ್ಯ ರಾಜೀವ್ ಗಾಂಧಿ ಅವರು. ರಾಜೀವ್ ಗಾಂಧಿ ಅವರು ಮರಣದ ನಂತರ ಅವರು ಮಾಡಿದಂತ ಅವರು 5 ವರ್ಷಗಳ ಕಾಲ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿ ಮಾಡಿದಂತ ಕೆಲಸಗಳು, ವಿರೋಧ ಪಕ್ಷದಲ್ಲಿದ್ದಂತ ಸಾಧನೆಗಳು, ದೇಶನ ಯುವ ಜನತೆಗೆ ಏನು ಅವರು ಸಂದೇಶನ ಕೊಟ್ಟರು, ಯುವ ಜನತೆಗೆ ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡೋ ಪ್ರತಿಯೊಂದು ಕೂಡ ಸಂದೇಶ ಮಾಡ್ಕೊಂಡು ಹೋಗ್ತಾರೆ ಸನ್ಮಾನ್ಯ ದೊರೆ ಮತ್ತು ಇವರು. ಇದಕ್ಕೆ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಸಂಪೂರ್ಣವಾದಂತ ಶ್ರೀಪೆರಂಬೂರಿನಿಂದ ದೆಹಲಿಯವರೆಗೂ ಕೂಡ ಆ ಹೋಗುವಂತ ವಾಹನದ ವೆಚ್ಚವನ್ನು ಕೂಡ ವರ್ಷ ಅವರೇ ಭರಿಸ್ತಾರೆ. ಇನ್ನು ಮಿಕ್ಕ ಒಂದು ಕಾರ್ಯಕ್ರಮ ನಾವು ನೋಡ್ಕೊಳ್ತೀವಿ. ಹಾಗೆ ನಮ್ಮೆಲ್ಲ ನನ್ನ ಒಂದು ಸಣ್ಣ ಸಲಹೆ ಏನಂದ್ರೆ ರಾಜೀವ್ ಗಾಂಧಿ ಅವರು ಶ್ರೇಷ್ಠ ನಾಯಕರು, ಅವರ ಸಂದೇಶ ತಗೊಂಡು ಹೋಗ್ತಾರಿಂದ ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರು ಕೂಡ, ಅವರು ಶಾಸಕರಾಗಿರ್ಲಿ, ಪಾರ್ಲಿಮೆಂಟ್ ಮೆಂಬರ್ ಇರಲಿ, ಡಿಪ್ಯೂಟೆಡ್ ಇರಲಿ, ಅಧ್ಯಕ್ಷರುಗಳಿರ್ಲಿ, ಯಾರೇ ಆದ್ರೂ ಕೂಡ ಅವರು ಗ್ರಾಮ ಪಂಚಾಯತಿ ಆಗಿರ್ಬೋದು, ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ಬೋದು, ಜಿಲ್ಲಾ ಅಧ್ಯಕ್ಷಗಳಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಇದಕ್ಕೆ ಕೈ ಜೋಡಿಸಿ ಇದರ ವಿಶೇಷತೆಯನ್ನು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಶ್ರೇಷ್ಠವಾದಂತ ಒಂದು ಚಿಂತನೆ, ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಮಹಿಳೆಯರಿರ್ಬೋದು, ಎಲ್ಲಾ ಮುಂಚೂಣಿ ಘಟಕದ ನಾಯಕರಿರ್ಬೋದು, ಕಾರ್ಯಕರ್ತರಿರ್ಬೋದು, ಈ ಒಂದು ಮಹಾನ್ ವ್ಯಕ್ತಿಗೆ ಗೌರವ ಕೊಟ್ಟಂಗಾಗುತ್ತೆ, ಅವರ ಸಂದೇಶನ ಸಾರೋದಕ್ಕೆ ಅವಕಾಶ ಮಾಡ್ದಂಗಾಗುತ್ತೆ ಅಂತ ಹೇಳಿ ನನಗೆ ಅವಕಾಶ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಅವಕಾಶ ಮಾಡಿಕೊಟ್ಟಂತ ಈ ಒಂದು ಆಡುಗೋಡಿ ಮುಖಾಂತರ ಸಂದೇಶ ಮಾಡಿಕೊಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ರಾಮಲಿಂಗ ರೆಡ್ಡಿ ಅವರಿಗೆ, ನಮ್ಮ ದೊರೆಯವರಿಗೆ, ಕೆಪಿಸಿಸಿ ಅಧ್ಯಕ್ಷರಿಗೆ, ನಾನು ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ನಾನು ವಂದಿಸ್ತೇನೆ. ಇದು ನಿರಂತರವಾದ ಚಿಂತನೆ ದೆಹಲಿಯವರೆಗೂ ಕೊಂಡೊಯ್ಯಲಿ. ನಮ್ಮ ಕಾಂಗ್ರೆಸ್ ಇತಿಹಾಸ ಏನೇನು ಮಾಡಿದರೆ, ಮಹಾತ್ಮ ಗಾಂಧಿಯಿಂದ ಹಿಡಿದು ಅನಿ ಬೆಸೆಂಟ್ ಇಂದ ಹಿಡಿದು ಇವತ್ತೇನು ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇದ್ದಾರೆ, ರಾಹುಲ್ ಗಾಂಧಿ ಅವರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ 125 ವರ್ಷಗಳ 140 ವರ್ಷಗಳ ಏನ್ ಚಿಂತನೆಗಳಿದೆ ಅದೆಲ್ಲವೂ ಸಾರ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಒಂದೆರಡು ಮಾತು ಮಾತಾಡ್ತೀನಿ. ಜಯವಾಗ್ಲಿ, ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಾಗ್ಲಿ, ಎಲ್ಲಾ ಕಾಂಗ್ರೆಸ್ ಪಕ್ಷ ಬರುವಂತ ದಿನಗಳಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಬಯಕೆ ಹೇಳ್ತಾರೆ. ನಮ್ಮ ನಾಡಿಂದ ಕಾರ್ಪೊರೇಟರ್ಗಳು ಬಂದವರೆ, ಲೀಡರ್ಗಳು ಬಂದವರೆ, ನಮ್ಮ ಶಾಂತಕುಮಾರ್ ಅವರು ಇದ್ದಾರೆ, ಜಯಂತಿ ಇದ್ದಾರೆ, ಹರೀಶ್ ಇದ್ದಾರೆ, ಮೋಹನ್, ಗೀತಾ, ಜಗದೀಶ್ ಅವರು ಇದ್ದಾರೆ, ಪ್ರಭು ಸಾರ್ ಇದ್ದಾರೆ, ಎಲ್ಲ ಮುಖಂಡರು ಅವ್ರು ನಮ್ಮ ಜೊತೆಯಲ್ಲಿ ಬಂದಂತ ಸಹಪಾಠಿಗಳು ಎಲ್ಲರೂ ಕೂಡ ಒಳ್ಳೇದಾಗ್ಲಿ, ವಿಷಯ ಶಾಂತಿಯಾಗಿ ಒಳ್ಳೇದಾಗ್ಲಿ, ಈ ಪ್ರಯಾಣ ಮುಂದಕ್ಕೆ ಅದೇ ರೀತಿಯಾಗಿ ದೆಹಲಿ ಗಂಟ ಹೋಗಿ ಸುಖಕರವಾಗಿ ಮತ್ತೆ ಬೆಂಗಳೂರು ವಾಪಸ್ ಬರಲಿ ಅಂತ ನಾನು ಕೇಳ್ಕೊಂಡೆ. ಏನು ಉಗ್ರಗಾಮಿಗಳು ಬಲಿಯಾದ ರಾಜೀವ್ ಗಾಂಧಿ ಅದರ ವಿರುದ್ಧವಾಗಿ, ಉಗ್ರಗಾಮಿಗಳ ವಿರುದ್ಧವಾಗಿ ಒಂದು ಹೋರಾಟ ಮತ್ತು ಸಂದೇಶ, ಇದನ್ನ ಸರಿಯಾದಂತ ದೇಶಕ್ಕೆ ಕೊಂಡೊಯ್ಬೇಕಂತ ಕೇಳ್ಬೋದು.